ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ನಾನು ನಾರಾಯಣಗಿರಿ ಬೆಟ್ಟಕ್ಕೆ ಹೋಗುತ್ತಾ? ಸೀದಾ ಮೇಲ್ಗಡೆ ಹೋಗುತ್ತಾ ಬೈ? ಹೌದಾ, ಓಕೆನಾ, ಥ್ಯಾಂಕ್ ಯು ಗುರು. ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ವ್ಯೂ ಮಾತ್ರ ಇಲ್ಲೊಂದು ದೇವಸ್ಥಾನ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಮ್ಯಾಟ್ರು ಅಂತಂದರೆ, ತುಂಬ ದಿನ ಆಯಿತು ಎಲ್ಲೋ ಔಟ್ಸೈಡ್ ಹೋಗಿರಲಿಲ್ಲ. ಅದಕ್ಕೆ ಇವತ್ತೊಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಹೋಗ್ತಾ ಇರೋವಂಥ ಪ್ಲೇಸ್ ಬಂದುಬಿಟ್ಟು ಶ್ರೀ ನಾರಾಯಣಗಿರಿ ಬೆಟ್ಟ ಅಂತ. ನಿಮಗೆ ಇದು ರಾಮನಗರದಿಂದ ಜಸ್ಟ್ 20 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ನಾರಾಯಣಗಿರಿ ಬೆಟ್ಟಕ್ಕೆ ಹೋಗುತ್ತಾ? ಅಲ್ಲ ಆ ಕಡೆನಾ? ಹಾಂ ಅಣ್ಣ, ಅಲ್ಲೇನು ಪ್ರಾಣಿಗಳು ತೊಂದರೆ ಏನಿಲ್ವ ಅಲ್ಲಿ? ಹಾಂ ಅಲ್ಲ ಬೆಟ್ಟ ಹತ್ಬೇಕು, ಅದಕ್ಕೆ ಸೀದಾ ಮೇಲ್ಗಡೆ ಹೋಗುತ್ತಾ ಬೈ? ಹೌದಾ, ಓಕೆನಾ, ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೇನು ಬಂದ್ವಿ. ಅಯ್ಯಪ್ಪ, ಹೇಗಿದೆ ಪಕ್ಕದಲ್ಲೇ ಲೇಕು, ಈ ಕಡೆ ಹಿಲ್ಸು. ಸ್ನೇಹಿತರೆ, ಇನ್ನೇನು ದೇವಸ್ಥಾನದ ಹತ್ರ ಬಂದಾಯಿತು. ಇಲ್ಲಿ ನೋಡಿದರೆ 2 ವೆಹಿಕಲ್ಸ್ ಇದ್ದಾವೆ. ಯಾರೋ ಬಂದಿದ್ದಾರೆ ಬೆಂಗಳೂರಿಂದ. ನಂದೊಂದು ಬಿಟ್ಟರೆ, ಮೂವರು ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ವ್ಯೂ ಮಾತ್ರ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ. ಇಲ್ಲೇ ನಿಮ್ಗೆ ಕೆಳಗಡೆನೇ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ನಮಸ್ಕಾರ ಮಾಡಿಕೊಂಡು ಹೋಗೋಣ. ನಮಗೆ ಮೆಟ್ಲಿದ್ದಾವೆ, ಏನು ಮೆಟ್ಲಿದ್ದಾವೆ. ನಮಗೆ ಹಾಗೆ ಹತ್ತೋದಕ್ಕೇನು ರಿಸ್ಕ್ ಇಲ್ಲ, ನಾರ್ಮಲಾಗಿ ಹತ್ಕೊಂಡು ಹೋಗ್ಬೋದು. ನೋಡಿ, ನಿಮಗೆ ಬಂಡೆನ ಹೊಡೆದು ಮೆಟ್ಲು ಮಾಡಿದ್ದಾರೆ, ಹತ್ತೋದಕ್ಕೆ ಈಸಿ ಆಗಲಿ ಅಂತ. ಸಖತ್ತಾಗಿದೆ ಗುರು, ಸೇಫ್ಟಿ ವೈಸು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇಗಿದೆ ನೋಡ್ಕೊಂಬಿಡಿ ವ್ಯೂ, ಸ್ವರ್ಗ ಗುರು. ಹೇಗಿದೆ ವ್ಯೂ ನೋಡಿ, ವ್ಯೂ ಮಾತ್ರ ಕ್ರೇಜಿ. ತುಂಬ ಜನ ಇದ್ದಾರೆ ಅಲ್ಲಿ ಬೇಡ. ಯಾರು ಇಲ್ಲದೆ ಇರೋ ಜಾಗಕ್ಕೆ ಗುರು ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ನೋಡ್ಕೊಂಬಿಡಿ ನೀವು ಒಂದ್ಸಲ. ಸಖತ್ತಾಗಿದೆ. ಮಾರ್ನಿಂಗು ಬೇಗ ಬಂದಿದ್ದಕ್ಕೂ ವರ್ತಿದ್ದು. ನಿಮ್ಗೆ ಆ ಕಡೆ ಸೈಡ್ ತುಂಬ ಜನ ಇದ್ದಾರೆ, ಈ ಕಡೆ ಸೈಡ್ ಒಬ್ಬನೇ ಬಂದುಬಿಟ್ಟಿದ್ದೀನಿ. ತುಂಬ ಜನ ಇದ್ದಾರೆ ಅಂತಲೇ ಬಂದಿದ್ದೀನಿ ಈ ಕಡೆಗೆ. ಕ್ರೇಜಿ, ಬಟ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಾಲಿಡಬೇಕು. ನೀರೆಲ್ಲ ಬಂದು ಸ್ವಲ್ಪ ಪಾಚಿ ಕಟ್ಟಿರುತ್ತೆ. ಸ್ಪೆಷಲ್ ವ್ಯೂ ಪಾಯಿಂಟಿಗೆ ಕರ್ಕೊಂಡ್ಬಂದಿದ್ದೀನಿ ನಿಮ್ಮನ್ನ. ನೋಡಿ, ಅದು ಲೇಕ್ ಇದೆ, ಇನ್ನೊಂದು ಟೆಂಪಲ್ ಇದೆ ಚಿಕ್ಕದು. ನಾನು ಅಲ್ಲಿ ಆಫ್ ರೋಡಿಂಗ್ ಬರಬೇಕಾದ್ರೆ ಬೈಕ್ ಹೋಗುತ್ತೆ ಇಲ್ಲ ಅನ್ನೋ ಡೌಟಲ್ಲಿ ಬಂದೆ, ಬಟ್ ಆದರೂ ಹೇಗೋ ಬಂದೆ. ಸ್ವಲ್ಪ ಮುಂದೆ ಬಂದ ತಕ್ಷಣ ಸ್ವಲ್ಪ ಸಸಿಗಳು ಮತ್ತು ನಾರ್ಮಲ್ ಒಂದು ರೋಡ್ ಇದೆ, ಬಟ್ ಚೆನ್ನಾಗಿದೆ, ಹೋಗಿ ತೊಂದರೆ ಇಲ್ಲ. ಕ್ರೇಜಿ ವ್ಯೂ ಮಾತ್ರ ಕ್ರೇಜಿ. ಆ್ಯಕ್ಚುಲಿ ನಾನು ತುಂಬ ಜನ ಬಂದಿರೋಲ್ಲ ಅಂತ ಅಂದ್ಕೊಂಡಿದ್ದೆ. ಕೆಳಗಡೆ ವೆಹಿಕಲ್ಸ್ ಯಾವೂ ಇರಲಿಲ್ಲ, 2 ಇದ್ದವು. ಜಸ್ಟ್ ನಾವು 3 ಮೆಂಬರ್ಸ್ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಮೇಲೆ ಬಂದರೆ ತುಂಬ ಜನ, ಸಖತ್ತು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಟ್ರೆಕ್ ಮಾಡ್ಕೊಂಡೇ ಬಂದಿರೋದು. ಬೈಕಲ್ಲಿ ಬಂದಿರೋದು ತುಂಬ ಕಡಿಮೆ ಜನ, 3 ವೆಹಿಕಲ್ಸ್ ಅಷ್ಟೇ ಬಂದಿರೋದು.
ಇನ್ನು ಉಳ್ಕಿರೋರೆಲ್ಲ ಟ್ರೆಕ್ ಮಾಡ್ಕೊಂಡೇ ಬಂದಿರೋದು. ತುಂಬ ಜನ ಮೆಜಾರಿಟಿ ಅವರೇ ಇರೋದು. ಅವರೆಲ್ಲ ಕೆಳಗಡೆ ಹೋದರು. ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಇಲ್ಲೇ ಇದ್ದೀನಿ. ಇಲ್ಲೊಂದು ದೇವಸ್ಥಾನ ಇದೆ, ಬೆಟ್ಟದ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ, ನಾರಾಯಣಗಿರಿ ಬೆಟ್ಟ, ಜಾಲಮಂಗಲ. ಬನ್ನಿ ಒಂದ್ಸಲ ದೇವ್ರನ್ನ ತೋರಿಸ್ಬಿಡ್ತೀನಿ. ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರೆಲ್ಲ ಆಲ್ರೆಡಿ ಇಳಿದಿದ್ದಾರೆ. ಅಲ್ಲಿ 3 ಬೈಕ್ ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಒಂದು ಎಕ್ಸ್ಪಲ್ಸ್ ಇದೆ, ಒಂದು NS 400 ಇದೆ, ಮತ್ತು ನಂದು. ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ನು ಇವು ಉಳ್ಕಿರೋರೆಲ್ಲ ಬರೀ ಟ್ರೆಕ್ಕಿಂಗ್ ಬಂದಿರೋರೇ ಇಲ್ಲಿ ಇರೋರು. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಪ್ಲೇಸು ಅಂತ. ಸ್ವಲ್ಪ ಜಾಸ್ತಿ ಕವರ್ ಮಾಡೋದಕ್ಕಾಗಲಿಲ್ಲ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇವತ್ತು ಸಂಡೇ ಆಗಿರೋದ್ರಿಂದ 4:30ಗೆ ಎದ್ದು ಈ ಚಳಿಲಿ ಅಂಥ ರೂಟಲ್ಲಿ ಬಂದಿದ್ದಕ್ಕೂ ವರ್ತಿದೆ. ಇವಾಗ ಈ ಬೆಟ್ಟದಲ್ಲಿ ನನ್ನ ಬಿಟ್ಟರೆ ಯಾರೂ ಇಲ್ಲ. ಎಲ್ಲ ಇಳಿದೋಗಿದ್ದಾರೆ. ಇನ್ನೂ ಟೈಮ್ ಇದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿ ಹೋಗೋಣ. ಗುರು ಫಾಗ್ ಇನ್ನೂ ಹೋಗಿಲ್ಲ, ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಲ್ಲೇನು. ಆ ಕಡೆ ಎಲ್ಲ ಊರೆಲ್ಲ ಇದೆ, ಬಟ್ ನಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಮಗೆ. ಇನ್ನೂ ಫಾಗ್ ಆಗೇ ಇದೆ, ಫಾಗ್ನೆಸ್ ಇನ್ನೂ ಆಗೇ ಇದೆ. ಬಟ್ ಯಾವ ಥರ ಈ ವೆದರ್ಗೂ ಅದಕ್ಕೂ ಸೂಪರ್. ಈ ಬೆಟ್ಟದಲ್ಲಿ ಗಲೀಜು ಮಾಡಬೇಡಿ ದಯವಿಟ್ಟು. ಯಾರ್ಯಾರು ಈ ಥರ ಬೆಟ್ಟಗಳಿಗೆ ಟ್ರೆಕ್ಕಿಂಗ್ ಆಗಲಿ ಹೋಗ್ತಿರೋ, ದಯವಿಟ್ಟು ಆದಷ್ಟು ಪ್ಲಾಸ್ಟಿಕ್ಕು ಅವನ್ನೆಲ್ಲ ನೀರಿನ ವಾಟರ್ ಬಾಟ್ಲು ಏನಾದ್ರು ತೊಗೊಂಡೋದ್ರೂ ರಿಟರ್ನು ಹಾಗೆ ಅದನ್ನ ತೊಗೊಂಡು ಬಂದು ಅದನ್ನು ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ಹಾಕಿ. ಯಾರ್ಯಾರು ಬರಬೇಕು ಅಂತ ಆಸೆ ಇಟ್ಕೊಂಡು ಬರೋಕ್ಕಾಗದೆ ನೀವು ಅದನ್ನು ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ಹೇಳ್ತೀನಿ ಬನ್ನಿ. ನಾನು ನಿಮ್ಮ ಥರನೇ ಮಾಡಿಕೊಂಡು ಇಷ್ಟು ದಿನ ಹಾಳು ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇಳಿದು ಹೋಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ಇವಾಗ ಯಾರೋ ಒಂದಿಬ್ಬರು ಬಂದಿದ್ದಾರೆ ನೋಡಿ, ಯಾರೂ ಇಲ್ಲ. ಒಂದು ಬೈಕು ಮತ್ತು ಒಂದು ಸ್ಕೂಟಿ ಇದೆ. ಅದು ಈಗ ಹೋದ್ರಲ್ಲ ಅವ್ರದ್ದೇ ಅನಿಸುತ್ತೆ. ಮತ್ತು ಈ ಕಡೆ ನಾನು ಹೋಗೋಣ ಅಂತ ಬರ್ತಾಯಿದ್ದೆ, ಇಲ್ಲೊಂದು ಕಲ್ಯಾಣಿ ಕಾಣಿಸ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ಹೇಗಿದೆ. ಆಲ್ರೆಡಿ ಸೂರ್ಯಾಲೆ ಮೇಲ್ಗಡೆ ಬಂದಾಯಿತು. ನಾನು ಇವಾಗ ಹೋಗೋಣ. ವೆದರು ಕಾಮಾಗಿ ಕೋಲ್ಡ್ ಆಗಿದೆ, ಚೆನ್ನಾಗಿದೆ ವೆದರು. ನೋಡಿ ಹೇಗೆ ಕಾಣಿಸ್ತಾಯಿದೆ, ಲೈಟಾಗಿದೆ ನೋಡಿ. ಸೂರ್ಯನ ಒಲೆ ಮೇಲ್ಗಡೆ ಬಂದಾಯಿತು. ಬನ್ನಿ ನಾವು ಹೋಗೋಣ. ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ಇವಾಗ ಒಂದಿಬ್ಬರು ಬಂದಿದ್ದಾರೆ ಅಷ್ಟೇ. ಇಳಿಯೋದು ಆರಾಮಾಗಿ ಈಸಿಯಾಗಿ ಇಳ್ಕೊಂಡು ಹೋಗ್ಬೋದು, ಅದರಲ್ಲೇನು ಇಲ್ಲ. ನಿಮಗೆ ಸಪೋರ್ಟಿಗೆ ಪಕ್ಕದಲ್ಲೇ ಕಂಬಿ ಹಾಕಿದ್ದಾರೆ, ನಿಧಾನಕ್ಕೆ ನೀವು ಹತ್ಕೊಂಡು ಅಥವಾ ಇಳ್ಕೊಂಡು ಹೋಗ್ಬೋದು. ನೋಡಿ ಬಂಡೆ ಹೊಡೆದು ಮೆಟ್ಲುಗಳ್ನೂ ಕೂಡ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಕರ್ನಾಟಕ ಟೂರಿಸಮ್ಮು ಕೂಡ ಚೆನ್ನಾಗೇ ಇಂಪ್ರೂವ್ ಆಗುತ್ತೆ.
ಕೆಳಗಡೆ ಬಂದೆ ಹೋಗೋಣ ಅಂತ. ಏನೋ ಹೊಡಿತು ಕಲ್ಲು. ಸ್ವಲ್ಪ ಜಾಸ್ತಿ ಡೌನ್ ಇದೆ, ನಿಧಾನಕ್ಕೆ ಒಂದೇ ಗಿರಲ್ಲೇ ಹೋಗಬೇಕು. ತುಂಬ ಜನ ಮೆಜಾರಿಟಿ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಬರೋದು. ವೆಹಿಕಲ್ಸಲ್ಲಿ ಅಷ್ಟೊಂದು ನನಗೆ ಯಾರೂ ಕಾಣಿಸ್ಲಿಲ್ಲ. ತುಂಬ ಇಷ್ಟ ಆಯಿತು ಪ್ಲೇಸ್ ನನಗೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಬಂದಿದ್ದಕ್ಕೂ ಹೊರ್ತು ಹೇಗಿದೆ ನೋಡ್ಗುರು ಬೆಟ್ಟ. ಪಕ್ಕದಲ್ಲೇ ಲೇಕು, ಸ್ವರ್ಗ. ಈ ಥರ ಔಟ್ಸೈಡ್ ಬಂದಾಗ ಈ ಥರ ನೇಚರಲ್ಲಿ ನಿಧಾನಕ್ಕೆ ಒಂದು 40 to 50, 60 ಈ ರೇಂಜಲ್ಲಿ ಒಂದು ನಾರ್ಮಲಾಗಿ ಹೋಗ್ತಾ ಆ ನೇಚರ್ನ ಅನುಭವಿಸೋದಿದೆಯಲ್ಲ, ಸೂಪರ್. ಸೊ ಗೈಸ್, ಇವಾಗ ಏನು ನೋಡಿದ್ದೀರಾ, ನಾರಾಯಣಗಿರಿ ಬೆಟ್ಟ. ಸನ್ರೈಸ್ ವ್ಯೂ ಪಾಯಿಂಟ್ಗೆ ಒಂದೊಳ್ಳೆ ಪ್ಲೇಸು. ನಿಮಗೆ ಬೆಂಗಳೂರು, ಬಿಡದಿ, ರಾಮನಗರ ಈ ಸುತ್ತಮುತ್ತ ಇರೋರಿಗೆಲ್ಲ ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟು. ಟ್ರೆಕ್ಕಿಂಗ್ ಮಾಡಿ ಅಥವಾ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಯಾವ್ದು ಗುರು, ಇದು ನಾಯಿ ಹಾಕ್ಬಿಡೋದಲ್ಲ ಗುರು ನನಗೆ ಬುಡಕ್ಕೆ. ನೋಡಿ, ತುಂಬ ಜನರು ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ. ನಾನು ಮಾರ್ನಿಂಗ್ ಬಂದಿದ್ದ ಸ್ಪ್ರಿ ಎಲ್ಲ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಬಂದಿದ್ದರು. ಬಟ್ ಇವಾಗ ನೋಡಿದರೆ ಎಲ್ಲ ಬೈಕಲ್ಲೂ ಕೂಡ ಬರ್ತಾನೇ ಇದ್ದಾರೆ. ನೀವು ಬೆಂಗಳೂರಿಂದ ಬರ್ತೀರಾ ಅಂತಂದರೆ 65 ಕಿಲೋಮೀಟರ್ಸ್ ಆಗುತ್ತೆ. ಬಿಡದಿಯಿಂದ ಆದರೆ 29 ಆಗುತ್ತೆ. ನೋಡಿಕೊಂಡು ಬನ್ನಿ, ಚೆನ್ನಾಗಿದೆ. ಏನು 1 hour 1.5 hour ಅಷ್ಟೇ ಜರ್ನಿ. ಆರಾಮಾಗೆ ಬಂದು ಪೀಸ್ಫುಲ್ಲಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬ್ಯಾಂಗ್ಳೂರು, ರಾಮನಗರ, ಬಿಡದಿ ಈ ಸರೌಂಡಿಂಗ್ನಲ್ಲಿ ಒಂದೊಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಯಾರ್ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ಪ್ಲೇಸ್ಗೆ ಬನ್ನಿ. ತುಂಬ ಚೆನ್ನಾಗಿದೆ. ಸನ್ರೈಸ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ನೀವೇ ನೋಡಿದ್ದೀರಾ, ತುಂಬ ಜನ ಬಂದಿದ್ದಾರೆ. ಬಟ್ ನಾನು ಅಲ್ಲಿ ತುಂಬ ಜನ ಜನಗಳು ಬಂದಿರೋದನ್ನ ನಾನು ತೋರಿಸೋದಕ್ಕಾಗಿಲ್ಲ. ನಾನು ಸಖತ್ ಜನ ಬಂದಿದ್ದರು, ತುಂಬ ಜನ ಬಂದಿದ್ದರು. ಬಟ್ ನಾನು ವೀಡಿಯೋದಲ್ಲಿ ತೋರಿಸೋದಕ್ಕಾಗಿಲ್ಲ. ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿರೋರು ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಿಮಗೆ ಲೊಕೇಶನ್ನ ಪಿನ್ ಮಾಡಿರ್ತೀನಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೈಡ್ ಆಯಿತು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.